ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ 21ನೇ ಶತಮಾನದಲ್ಲಿ ಟೆಕ್ನಾಲಜಿಯಿಂದ ಒಬ್ಬ ವ್ಯಕ್ತಿಯ ಜೀವನ ಯಾವ ರೀತಿ ಹಾಳಾಗಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಮೊನ್ನೆ ಅಮೆರಿಕಾದಲ್ಲಿ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಇರುತ್ತೆ. ಆ ಕಾನ್ಸರ್ಟಿಗೆ ಆಸ್ಟ್ರಾನಮರ್ ಅಂತ ಒಂದು ಕಂಪನಿ ಇದೆ. ಆ ಕಂಪನಿಯ CEO, ಆ ಕಂಪನಿಯ HR, ಇನ್ನೂ ಕೆಲವು ಜನ ಎಂಪ್ಲಾಯಿಗಳು ಹೋಗಿರ್ತಾರೆ. ಅಮೆರಿಕಾದಲ್ಲಿ ಏನಾದರೂ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ ಅಂದರೆ, ಈ ರೀತಿ ಒಂದು ಕಾನ್ಸರ್ಟ್ ನಡೀತಾ ಇದೆ ಅಂತ ಅಂದರೆ, ಕಿಸ್ ಕ್ಯಾಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆಯಿತಾ. ಸೊ ಕ್ಯಾಮ್ರಾಮನ್ ಏನಪ್ಪ ಮಾಡ್ತೇನೆ ಅಂತ ಅಂದರೆ, ಇಬ್ಬರು ಕಪಲ್ಸ್ಗಳಿಗೆ ಕ್ಯಾಮ್ರಾನ ಫೋಕಸ್ ಮಾಡ್ತಾನೆ. ಅದು ಆ ಸ್ಟೇಡಿಯಮ್ಮಲ್ಲಿರುವಂಥ ಒಂದು ದೊಡ್ಡ ಡಿಸ್ಪ್ಲೇ ಮೇಲೆ ಬರುತ್ತೆ, ಆಯಿತಾ. ಇಬ್ಬರು ಕಪಲ್ಸ್ದು ಅವರು ಕಿಸ್ ಮಾಡಬೇಕು. ನೀವೆಲ್ಲರೂ ಅನ್ಕೋತಾ ಇರ್ತೀರ, ನಮ್ಮ ದೇಶದಲ್ಲಿ ಇದು ಬಿಟ್ಟಿದ್ರೆ ಸಕ್ಕತ್ತಾಗಿರ್ತಿತ್ತಲ್ಲ ಅಂತ. ಗೊತ್ತು ನಮ್ಮ ಹುಡುಗರು ಯೋಚನೆ ಮಾಡ್ತಿರ್ತೀರಾ ಅಂತ. ಟ್ವಿಸ್ಟ್ ಏನಪ್ಪ ಅಂದರೆ, ಈ CEOಗೆ ಮತ್ತು HR ಅಫೇರ್ ಇರುತ್ತೆ, ಬಟ್ ಕ್ಯಾಮ್ರಾಮನಿಗೆ ಗೊತ್ತಿಲ್ಲ. ಏನು ಮಾಡ್ತಾನೆ, ಫೋಕಸ್ ಮಾಡ್ತಾನೆ ಅವರಿಬ್ಬರಿಗೆ. ಅದು ದೊಡ್ಡ ಡಿಸ್ಪ್ಲೇನಲ್ಲಿ ಬರುತ್ತೆ, ಸಿಗಾಕೋತಾರೆ. ಇದೇ ಒಂದು 20-30 ವರ್ಷ ಮುಂಚೆ ಆಗಿದ್ದಿದ್ರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅಷ್ಟೊಂದು ಸ್ಪ್ರೆಡ್ ಆಗ್ತಾ ಇರಲಿಲ್ಲ. ಬಟ್ ಏನಾಯಿತು, ಲಿಟ್ರಲಿ ಅಲ್ಲಿದ್ದಂಥ ಜನ ಎಲ್ಲರೂ ರೆಕಾರ್ಡ್ ಮಾಡಿದ್ರು, ಸೋಷಿಯಲ್ ಮೀಡಿಯಾಗೆ ಹಾಕೋದ್ರು, ಸಿಗಾಕೊಂಡ್ರು. ದೊಡ್ಡ ಕಾಂಟ್ರವರ್ಸಿ, ಸ್ಕ್ಯಾಂಡಲೇ ಆಗೋಯ್ತು. ಈಗ ಆ CEO ವೈಫು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಸರ್ನೇಮ್ನ, ಹಸ್ಬೆಂಡಿಂದು ಕೊನೆ ಹೆಸರು ಇರುತ್ತಲ್ವ, ಅದನ್ನು ರಿಮೂವ್ ಮಾಡಿ ಬಿಸಾಕಿದ್ದಾಳೆ. ಆಲ್ರೆಡಿ ಇವನು ಅಫೇರ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವ್ರದ್ದು ಫ್ಯಾಮಿಲಿ ಆಲ್ರೆಡಿ ಸರಿರಲ್ಲ. ಈಗಂತೂ ಹಾಳಾಗೋಯ್ತು, ಮನೆ ಮುರಿದೋಯ್ತು. ಸೊ ಈ HR ಕತೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಪ್ಪ, ಒಂದು ಟೆಕ್ನಾಲಜಿಯಿಂದ ಯಾವ ರೀತಿ 1-2-3 ಜನದ ಮನೆ ಹಾಳಾಗಿರೋದು ಕತೆಗುರು. ಇನ್ನು ಫ್ಯೂಚರ್ನಲ್ಲಿ ಏನೇನು ನೋಡಬೇಕು ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, UK ಸೈಂಟಿಸ್ಟ್ಗಳು ಹೆವಿ ಪವರ್ಫುಲ್ ಆಗಿರುವಂಥ ಒಂದು ಸೂಪರ್ ಕಂಪ್ಯೂಟರ್ನ ಬಿಲ್ಡ್ ಮಾಡಿದ್ದಾರೆ. ಈ ಸೂಪರ್ ಕಂಪ್ಯೂಟರ್ ಎಷ್ಟು ಪವರ್ಫುಲ್ ಅಂತ ಅಂದರೆ, ನಮ್ಮ ಜಗತ್ತಲ್ಲಿರುವಂಥ ಎಲ್ಲ ಜನರು 80 ವರ್ಷ ಮಾಡುವಂಥ ಕೆಲಸವನ್ನು ಬರೀ ಒಂದೇ ಒಂದು ಸೆಕೆಂಡಲ್ಲಿ ಮಾಡಿ ಬಿಸಾಕತ್ತಂತೆ. ಬರೀ ಒಂದೇ ಒಂದು ಸೆಕೆಂಡ್ನಲ್ಲಿ. ನಮ್ಮ ಟ್ರೆಡಿಷ್ನಲ್ ಲ್ಯಾಪ್ಟಾಪ್ ಇರ್ತಾವಲ್ವ, ಅದಕ್ಕಿಂತ 1,00,000 ಟೈಮ್ ಪವರ್ಫುಲ್ಲಾಗಿರುವಂಥ ಸೂಪರ್ ಕಂಪ್ಯೂಟ್ರು. ಕ್ರೇಜಿ ವಿಷಯ. ಸೊ ಫ್ಯೂಚರ್ನಲ್ಲಿ AI ಸೂಪರ್ ಕಂಪ್ಯೂಟರ್ಗಳು ಎಷ್ಟು ಅಡ್ವಾನ್ಸ್ ಆಗ್ತವೆ ಅಂತ ಅಂದರೆ, ಇಷ್ಟು ದಿನ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಬೆಳೆದಿದೆಯೋ ಅದ್ರ 10 ಟೈಮ್ ಬೇಗ ನಂಗೆ ಅನ್ನಿಸ್ತಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕ್ರೇಜಿ ವಿಷಯಗಳು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ನಮ್ಮ ದೇಶದಲ್ಲಿ ಟೆಸ್ಲಾ ಕಾರ್ಗಳು ಲಾಂಚ್ ಆಗಿದೆ. ಫಸ್ಟ್ ಟೈಮ್ ಮುಂಬೈನಲ್ಲಿ ಅವ್ರದ್ದು ಶೋರೂಮನ್ನು ಓಪನ್ ಮಾಡಿದ್ದಾರೆ, ಜುಲೈ 15ನೇ ತಾರೀಕು. ನೆಕ್ಸ್ಟು ಡೆಲ್ಲಿಯಲ್ಲಿ ಓಪನ್ ಆಗುತ್ತಂತೆ ಮೋಸ್ಟ್ಲಿ. ಆಮೇಲೆ ನಮ್ಮ ಬೆಂಗಳೂರಿಗೆ ಬರಬಹುದೇನೋ. ಸೊ ಈ ಕಾರಿನ ಬೆಲೆಯನ್ನು ಕೇಳಿ ನನಗೆ ಪರ್ಸ್ನಲಿ ಶಾಕ್ ಆಯಿತು. ಅಮೆರಿಕಾದಲ್ಲಿ 32 ಲಕ್ಷ ಬೀಳುವಂಥ ಟೆಸ್ಲಾ ಮಾಡೆಲ್ Y ಕಾರು ನಮ್ಮ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ 60 ಲಕ್ಷ ರೂಪಾಯಿ, ಕ್ಲೋಸ್ ಟು ಡಬಲ್ ಆ ಲೆವೆಲ್ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ನಂಗೆ ಅನ್ನಿಸ್ತಂಗೆ ವರ್ತ್ ಇಲ್ಲ ಅಂತ ಅನಿಸುತ್ತೆ, ಆಯಿತಾ. ಡಬಲ್ ದುಡ್ಡು ಯಾವನ್ ಗುರು ಕೊಡ್ತಾನೆ? ಅಮೆರಿಕಾದಲ್ಲಿ 30 ಲಕ್ಷ, ನಮ್ಮ ದೇಶ 60 ಲಕ್ಷ ಅಂತ ಅಂದರೆ, ಬಟ್ ಲುಕ್ ಚೆನ್ನಾಗಿದೆ, ಹೌದು, ಫೀಚರ್ಸ್ಗಳು ಚೆನ್ನಾಗಿದೆ, ಬಟ್ ಅಷ್ಟೊಂದು ದುಡ್ಡು ಕೊಡಬೇಕಾ? ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಬೆಲೆ ಸ್ವಲ್ಪ ಕಡಿಮೆ ಆಗಬಹುದೇನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಪೋರ್ಟ್ನ ಪ್ರಕಾರ GTA 6 ಏನು ಲಾಂಚ್ ಆಗುತ್ತೆ, ಅದು ಲಾಂಚ್ ಆಗಿ ಬರೀ ಒಂದು 2-3 ತಿಂಗಳಲ್ಲೇ ರೆವಿನ್ಯೂ $8 ಬಿಲಿಯನ್ ಆಗುತ್ತಂತೆ. $8 ಬಿಲಿಯನ್. ಈ ಒಂದು ಗೇಮನ್ನು ಡೆವಲಪ್ ಮಾಡೋದಕ್ಕೆ ರಾಕ್ಸ್ಟಾರ್ ಗೇಮಿಂಗ್ ಅವರಿಗೆ ಸುಮಾರು 16,000 ಕೋಟಿ ದುಡ್ಡು ಖರ್ಚಾಗಿರೋದು. 16,000 $2 ಬಿಲಿಯನ್. ಬರೀ 2-3 ತಿಂಗಳಲ್ಲೇ ಪ್ರಾಫಿಟ್ ಮಾಡಿಬಿಡ್ತಾರೆ. 1 ತಿಂಗಳಲ್ಲೇ ರಿಕವರ್ ಆಗಿಬಿಡುತ್ತಂತೆ ಅವ್ರ ದುಡ್ಡು. 2-3 ತಿಂಗಳಲ್ಲೇ $8 ಬಿಲಿಯನ್ ಅಂತ ಲೆಕ್ಕ ಕೊಡಿ. 8 64 ಅಂದರೆ 64,000 ಕೋಟಿ ದುಡ್ಡು. ಯಪ್ಪ ದೇವರೇ, ಏನು ದುಡ್ಡು ಮಾಡ್ತಾರೆ ಗುರು. ಹೆವಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ, ಹಂಗೆ ದುಡ್ಡು ವಾಪಸ್ಸು ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತೀರಾ ಅಂದರೆ, ನಿಮಗೆ ಏರ್ಟೆಲ್ ಕಡೆಯಿಂದ ಫ್ರೀಯಾಗಿ ಪರ್ಪ್ಲೆಕ್ಸಿಟಿ ಪ್ರೋ ಸಬ್ಸ್ಕ್ರಿಪ್ಷನ್ನು ಫ್ರೀಯಾಗಿ ಸಿಗ್ತಾ ಇದೆ 1 ವರ್ಷಕ್ಕೆ, ಆಯಿತಾ. ನೀವು ನಾರ್ಮಲ್ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಹೋದರೆ 16,000 ರೂಪಾಯಿ ಆಗುತ್ತೆ. ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸಖತ್ತಾಗಿದೆ AI ಟೂಲು, ಒಂದ್ಸಲ ಯೂಸ್ ಮಾಡಿ ನೋಡಿ. ಏನಿಲ್ಲ, ಅವ್ರದ್ದು ಥ್ಯಾಂಕ್ಸ್ ಅಪ್ಲಿಕೇಶನ್ಗೆ ಹೋದರೆ ಅದನ್ನು ನೀವು ರಿಡೀಮ್ ಮಾಡ್ಕೊಬೋದು, ಲಾಗಿನ್ ಎಲ್ಲ ಮಾಡಿಬಿಟ್ಟು. ಸೂಪರ್ ಆಗಿದೆ, ಫ್ರೀಯಾಗಿ ಸಿಗ್ತಿದೆ, ಯೂಸ್ ಮಾಡ್ಕೊಂಬಿಡಿ.
ಬಿಟ್ಟು ಸಿಕ್ಕರೆ ಏನು ಬಿಡಬಾರ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಏರ್ಟೆಲ್ನವರು ಪರ್ಪ್ಲೆಕ್ಸಿಟಿ AI ಫ್ರೀಯಾಗಿ ಕೊಟ್ಟಿದ್ದೆ ತಡ ಆ್ಯಪ್ ಸ್ಟೋರು ಪ್ಲೇಸ್ಟೋರ್ ಎರಡರಲ್ಲೂ ಕೂಡ ಹೈಯೆಸ್ಟ್ ಡೌನ್ಲೋಡೆಡ್ ಅಪ್ಲಿಕೇಶನ್ ಆಗಿಬಿಟ್ಟಿದೆ. ನೋಡ್ರಪ್ಪ, ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಜಗತ್ತಿನ ಮೊದಲ ಡಿಸ್ಪ್ಲೇ ಇಲ್ಲದಂಥ ಲ್ಯಾಪ್ಟಾಪ್. ನಾನು ನಿಮಗೆ ಇಮೇಜ್ ತೋರಿಸ್ತಾ ಇದ್ದೀನಿ. ಡಿಸ್ಪ್ಲೇ ಇರಲ್ಲ, ಆದರೆ ಕನ್ನಡಕದ ರೀತಿ ಒಂದು ಎಕ್ವಿಪ್ಮೆಂಟ್ ಇದೆ, ನೋಡ್ತಾ ಇದ್ದೀರಾ. ಇದು ಆಗ್ಮೆಂಟೆಡ್ ರಿಯಾಲಿಟಿ ಲ್ಯಾಪ್ಟಾಪು, ಆಯಿತಾ. ಕನ್ನಡಕ ಹಾಕೊಂಡ್ರೆ ಸಾಕು, ಅಲ್ಲೇ ಡಿಸ್ಪ್ಲೇ ಇರುತ್ತೆ. ಲ್ಯಾಪ್ಟಾಪ್ ಸ್ಕ್ರೀನ್ ನೋಡೋದ್ರ ಬದಲು ಅಲ್ಲೇ ನಿಮಗೆ ಕಾಣಿಸ್ಬಿಡುತ್ತೆ, ಆಯಿತಾ. ಕ್ರೇಜಿ ಐಡಿಯಾ ನಂಗೆ ಅನ್ನಿಸ್ತಂಗೆ. ನಮ್ಮ ದೇಶದಲ್ಲಿ ಯಾವಾಗ ಲಾಂಚ್ ಆಗುತ್ತೋ ಗೊತ್ತಿಲ್ಲ. ಆಪಲ್ನವರು ತರಬಹುದೇನೋ ಈ ರೀತಿ ಒಂದು ಜಸ್ಟ್ ಕೀಬೋರ್ಡ್ ಇರುತ್ತೆ, ಕನ್ನಡಕ ಹಾಕೊಂಡ್ರೆ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಕಾಣುತ್ತೆ. ಆರಾಮಾಗಿ ನಾವು ಗೇಮು ಎಲ್ಲದನ್ನು ಇಲ್ಲೇ ಆಡ್ಕೊಬೋದು. ಬೆಂಕಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಂಗೆ ಅನ್ನಿಸ್ತಂಗೆ. ನೋಡೋಣ, ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದರೆ ಯಾರು ಕಳಿಸಿದ್ರೆ ಪಕ್ಕ ಅನ್ಬಾಕ್ಸ್ ಮಾಡಿ ಎಕ್ಸ್ಪೀರಿಯನ್ಸನ್ನು ಮಾಡೋಣ, ನಿಮಗೂ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಒಂದು ಲೋ ಕಾಸ್ಟ್ ಮ್ಯಾಕ್ಬುಕ್ಕನ್ನು ಲಾಂಚ್ ಮಾಡಬಹುದು. ಇದ್ರ ಬಗ್ಗೆ ಮಾತಾಡಿದ್ದೆ ನಾನು. ನಮಗೇನು ಐಫೋನಲ್ಲಿ ಸಿಗುತ್ತೆ ಪ್ರೊಸೆಸರು, ಆ ಪ್ರೊಸೆಸರ್ನ ಈ ಒಂದು ಮ್ಯಾಕ್ಬುಕ್ ಆಗ್ತಿರೋಂತೆ. ಅಷ್ಟೊಂದು ಪವರ್ಫುಲ್ ಇರಲ್ಲ, ಬಟ್ ಹೆವಿ ತಿನ್ನಾಗಿರುತ್ತೆ, ಹೆವಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಬೆಲೆ ಕೂಡ ತುಂಬ ಕಡಿಮೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋಣ, 13 ಇಂಚಿನ ಡಿಸ್ಪ್ಲೇ ಎಲ್ಲ ಕೊಡ್ತಾರಂತೆ. ಬಯೋನಿಕ್ A18 ಪ್ರೋ ಚಿಪ್ಪು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಈ ವರ್ಷ ಕೊನೆ ಅಥವಾ ಮುಂದಿನ ವರ್ಷ ಬಿಗಿನಿಂಗ್ ಅಷ್ಟರಲ್ಲಿ ಬರಬಹುದು ಅಂತ ಕಾಣುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ವಿಟ್ಟರ್ನ ಕೋ-ಫೌಂಡರ್ ಆಗಿರುವಂಥ ಜಾಕ್ ಡೋರ್ಸಿ ಅವರು ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ, ಬಿಟ್ ಚಾಟ್ ಅಂತ. ಇದಕ್ಕೆ ಯಾವುದೇ ಇಂಟರ್ನೆಟ್ನ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ವೈಫೈ ಅವಶ್ಯಕತೆ ಇಲ್ಲ. ನೀವು ಬ್ಲೂಟೂತಿಂದ ಮೆಸೇಜನ್ನು ಮಾಡ್ಬೋದು. ಸೊ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತಾರೆ ಆ ಫೋನ್ಗಳನ್ನು ಯೂಸ್ ಮಾಡಿಕೊಂಡು ಬ್ಲೂಟೂತಿಂದ ಒಂದು ಜಾಗದಿಂದ, ಅಂದರೆ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡುತ್ತಂತೆ. ₹1 ಖರ್ಚು ಇರಲ್ಲ. ಇದಕ್ಕೆ ನಮಗೆ ಇಂಟರ್ನೆಟ್ ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಸೊ ಇದು ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಷ್ಟನೇ, ಆಯಿತಾ. ಇದು ಪಿಯರ್ ಟು ಪಿಯರ್ ಚಾಟ್ ಟ್ರಾನ್ಸ್ಫರು. ಸೊ ಒಂದು ರೀತಿ ಎನ್ಕ್ರಿಪ್ಟ್ ಆಗಿರುತ್ತಂತೆ. ನೀವು ಕಳಿಸಿದ್ದನ್ನು ಆ ಡಿವೈಸ್ನವ್ರು ಮಾತ್ರ ಓಪನ್ ಮಾಡೋಕ್ಕಾಗತ್ತಂತೆ. ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಕಷ್ಟನೇ, ಆಯಿತಾ. ಬ್ಲೂಟೂತ್ ನೀವೆಲ್ಲ ಸ್ವಲ್ಪ ದೂರ ಇದ್ದೀರಿ, ನಿಮ್ಮ ಸುತ್ತಮುತ್ತ ಯಾವ ಬೇರೆ ಫೋನ್ಗಳಿಲ್ಲ ಅಂತ ಅಂದರೆ ಮೆಸೇಜ್ ಟ್ರಾನ್ಸ್ಫರ್ ಆಗೋಲ್ಲ. ಬಟ್ ಸ್ಟಿಲ್ ವರ್ಕ್ ಆಯಿತು ಅಂದರೆ ಡೆನ್ಸ್ ಇರುವಂಥ ಸಿಟಿಗಳಲ್ಲಿ, ಜಾಸ್ತಿ ಫೋನ್ಸ್ಗಳು ಇರೋ ಜಾಗದಲ್ಲಿ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿ ಕೆಲಸ ಮಾಡ್ಬೋದೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಪಾನ್ನವರು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಇಂಟರ್ನೆಟ್ ಸ್ಪೀಡನ್ನು ಯೂಸ್ ಮಾಡಿ 1.02 ಪೆಟಾಬೈಟ್ ಪರ್ ಸೆಕೆಂಡ್ ಇಂಟರ್ನೆಟ್ ಸ್ಪೀಡ್ ಅಂತ, ಆಯಿತಾ. 1 ಪೆಟಾಬೈಟ್ ಅಂತ ಅಂದರೆ ಹತ್ತತ್ರ 1000 TB. 1 TB ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 1000 GB ಅಂತ ಅಂದ್ಕೊಳ್ಳಿ, ಆಯಿತಾ. ಲಿಟ್ರಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ 1000 TB ಪರ್ ಸೆಕೆಂಡ್ ಇಂಟರ್ನೆಟ್ ಸ್ಪೀಡ್ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಬರೀ ಒಂದೇ ಒಂದು ಸೆಕೆಂಡಲ್ಲಿ ನೆಟ್ಫ್ಲಿಕ್ಸಲ್ಲಿರುವಂಥ ಎಲ್ಲ ಮೂವಿಗಳನ್ನು ಡೌನ್ಲೋಡ್ ಮಾಡ್ಬೋದಂತೆ. ನೆಟ್ಫ್ಲಿಕ್ಸ್ ಇರೋ ಎಲ್ಲ ಮೂವಿಗಳನ್ನ ಬರೀ 1 ಸೆಕೆಂಡಲ್ಲಿ. ಕ್ರೇಜಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನವರು ಅವರ ರೀಲ್ಸ್ಗಳನ್ನು, ಪೋಸ್ಟ್ಗಳನ್ನು ಗೂಗಲ್ನಲ್ಲಿ ಇಂಡೆಕ್ಸ್ ಮಾಡಿದ್ದಾರೆ. ಸೊ ನೀವು ನೆಕ್ಸ್ಟಿಂದ ಏನಾದರೂ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿರುವಂಥ ವೀಡಿಯೋಸನ್ನು, ಪೋಸ್ಟ್ಗಳನ್ನು ನಿಮಗೆ ಗೂಗಲ್ನಲ್ಲಿ ತೋರಿಸುತ್ತೆ ನೆಕ್ಸ್ಟಿಂದ. ಕ್ರೇಜಿ ವಿಷಯ. ಸೊ ಡಿಸ್ಕವರ್ ಆಗ್ಬೋದು ತುಂಬ ಈಸಿಯಾಗಿ. ನಾವೇನೋ ಈಗ ಟೈಟಲ್ನೆಲ್ಲ ಪ್ರಾಪರಾಗಿ ಹಾಕಿದ್ರೆ, ಟೈಟಲ್ನ ಡಿಸ್ಕ್ರಿಪ್ಷನೆಲ್ಲ ಪ್ರಾಪರಾಗಿ ಹಾಕಿದ್ರೆ ಅದು ಇಂಡೆಕ್ಸ್ ಆಗುತ್ತೆ. ಸೊ ಯಾರಾದರೂ ಏನೋ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ವೀಡಿಯೋನು ಕೂಡ ಗೂಗಲ್ನಲ್ಲಿ ನೆಕ್ಸ್ಟು ತೋರಿಸುತ್ತೆ. ಸೊ ಅದರಿಂದ ನಿಮಗೆ ಒಳ್ಳೆಯ ರೀಚ್ ಕೂಡ ಸಿಗ್ಬೋದು. ಸೊ ಪ್ರಾಪರಾಗಿ ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಹಾಕಿದ್ರೆ ತುಂಬ ಒಳ್ಳೆಯದು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಫಾಕ್ಸ್ಕಾನ್ ಅವರು ಆಲ್ರೆಡಿ iPhone 17 ಟ್ರಯಲ್ ಮ್ಯಾನುಫ್ಯಾಕ್ಚರಿಂಗನ್ನು ಶುರು ಮಾಡಿದಾರಂತೆ. ಕ್ರೇಜಿ ವಿಷಯ. ಚೈನಾದಿಂದ ಸದ್ಯಕ್ಕೆ ಪಾರ್ಟ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡು ಇಲ್ಲೇನೋ ಟ್ರಯಲ್ ಅಸೆಂಬ್ಲಿ ಮಾಡ್ತಾ ಇದ್ದಾರಂತೆ. ಸೊ ಇನ್ನೊಂದು 2 ತಿಂಗಳು iPhone 17 ಸೀರೀಸ್ ಲಾಂಚ್ ಆಗುತ್ತೆ. ನಾನು ಅನ್ಬಾಕ್ಸ್ ಮಾಡ್ತೀನಿ, ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.